ಇದೇ ನೋಡಿ ಮಧುಗೂ ನಿಮಗೂ ಇರೋ ವ್ಯತ್ಯಾಸ. ಹೆಂಡತಿ ಆದವಳು ಮನೆಯಿಂದ ಹೊರಗಾಕೋಕೆ ನೋಡ್ತಿದ್ದಾಳೆ, ಆದ್ರೆ ನೀವು ಮನೆ ಒಳಗೆ ಕರ್ಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ. ಮಧುರ ಅವರೇ, ಏನ್ ಪುಟ್ಮಲ್ಲಿ ಅವರೇ ಬೆಳಗ್ಗೆನೆ ನಮ್ಮನೆಗೆ ಬಂದಿದ್ದೀರಾ? ಆ ವಿಷಯ ಬಿಡಿ, ನೀವು ಮಾಡ್ತಾ ಇರೋದು ಒಂಚೂರು ಸರಿಯಿಲ್ಲ ಅನ್ನಿ. ನಾನೇನ್ ಮಾಡ್ದೆ? ಚಂದನವ್ರನ್ನ ಆಚಕಾಕೋದು ಸರಿಯಲ್ಲ ಅನ್ನಿ. ಇವರು ನಿಮ್ ಗಂಡ. ಪುಟ್ಟಮಲ್ಲಿ ಅವರೇ, ಅವ್ರೆಂತ ಕೆಲಸ ಮಾಡಿದಾರಂತ ನಿಮಗೆ ಗೊತ್ತಿಲ್ಲ. ನನ್ನ ಮದ್ವೆ ಆಗಿದ್ರು ಬೆಟ್ಟದ ಸುಂದ್ರಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರನ್ನ ಆಚಕಾಕೋದು ತಪ್ಪು ಅನ್ನಿ. ನಿಮಗೊಂದು ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಬೈ ಚಾನ್ಸ್ ಗೌಡ್ರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಈ ಮಧುರ ಲಾಜಿಕ್ ಪಾಯಿಂಟ್ ಹಾಕಿ ಪುಟ್ಟಮಲ್ಲಿ ಅವ್ರನ್ನ ಅಡ್ಡದಾರಿ ಹಿಡಿಯುವಾಗ ಮಾಡ್ಬಿಟ್ಲು. ಪಾಪ, ನನ್ನಿಂದ ಪುಟ್ಟಮಲ್ಲಿ ಅವ್ರಿಗೆ ಅವಮಾನ ಆಗ್ತಾ ಇದೆ. ಮಧು, ನನ್ನ ತಪ್ಪಿಗೆ ಪುಟ್ಟಮಲ್ಲಿ ಅವ್ರಿಗೇನು ಅನ್ಬೇಡ. ನೀವು ಮಧ್ಯ ಮಾತಾಡೋ ಅವಶ್ಯಕತೆ ಇಲ್ಲ ಜಾನಿ. ಪುಟ್ಟಮಲ್ಲಿ ಅವರೇ, ನಿರಪರಾಧಿ ಜಾನಿ ಹೆಸರಲ್ಲಿ ಇನ್ನೊಂದು ಲೆಟರ್ ಬಂದಿದೆ. ನನ್ನ ಪ್ರೀತಿಯ ಜಾನಿ, ನಿಮ್ಗೆ ಒಂದು ವಿಷಯ ಹೇಳೋದು ಮರ್ತಿದ್ದೆ. ನಮ್ಮಿಬ್ಬರ ಪ್ರೀತಿಯ ನೆಲದಲ್ಲಿ ಒಂದು ಮುದ್ದಾದ ಸೂರ್ಯಕಾಂತಿ ಹೂ ಅರಳಿದೆ. ಅದಕ್ಕೀಗ 5 ವರ್ಷ ತುಂಬಿದೆ. ಓ ಮೈ ಗಾಡ್ ಜಾನಿ, ಈ ಪಾಟಲ್ಲಿ ನೀರ್ ಹಾಕಿ ಗಿಡ ಬೆಳೆಸಿ ಹೂ ಅರಳಿಸ್ಬಿಟ್ಟಿದ್ದೀರಾ? ನೀವೇ ಆಗ ತೋಟದಲ್ಲಿ ಹೂವು ಬೆಳ್ಸಕ್ ಶುರು ಮಾಡಿದ್ರಿ. ಪುಟ್ಟಮಲ್ಲಿ ಅವರೇ, ನಾವು ಹೂ ಬಗ್ಗೆ ಮಾತಾಡ್ತಿಲ್ಲ, ಮಗು ಬಗ್ಗೆ ಮಾತಾಡ್ತಿದ್ದೀನಿ. ಬೆಟ್ಟದ ಸುಂದ್ರಿಗೆ 5 ವರ್ಷದ ಮಗು ಇದೆಯಂತೆ. ಇದನ್ನೆಲ್ಲ ನಾನು ನಂಬಲ್ಲ. ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ದೇವ್ರೆ, ನನ್ನ ಜೀವನದಲ್ಲಿ ಯಾಕಪ್ಪ ಈಗ ಆಟ ಆಡ್ತಿದ್ಯಾ? ಈ ಲೆಟರ್ನೆಲ್ಲ ಬರೀತಿರೋದು ಯಾರು? ಓ ಅಣ್ಣಪ್ಪನವ್ರೆ, ಪತ್ರ ಕೈಯಲ್ಲೇ ಇರ್ಬೇಕಾದ್ರೆ ಸುಳ್ಳು ಯಾಕೆ ಹೇಳಿರಿ? ಯಾನ್ ನಡೀತಾ ಇದ್ದು? ಬಾಬಣ್ಣ, ಇವ್ರ ಬೆಟ್ಟದ ಸುಂದ್ರಿಗೆ 5 ವರ್ಷದ ಕೂಸಿದ್ದಂತೆ. 5 ವರ್ಷ ಕೂಸಿದ್ದ ಅಣ್ಣಪ್ಪನವ್ರೆ, ಕಂಗ್ರ್ಯಾಚುಲೇಷನ್. ಅಂತೂ ನನ್ನ ಚಿಕ್ಕಪ್ಪನ್ ಮಾಡ್ಬಿಟ್ರಿ. ಪಾರ್ಟಿ ಕೊಡ್ಸಲ್ವಾ? ನಿಮ್ಮ ಅಜ್ಜಿ ಪಿಂಡ ಕೊಡ್ತೀನಿ. ಅಲ್ಲರೇ, ಹಳ್ಳಕ್ ಬಿದ್ದಿರೋನ್ನ ಕೈ ಹಿಡ್ದು ಎತ್ತೋದ್ ಬಿಟ್ಟು ಎಲ್ಲರೂ ಸೇರಿ ಚಪ್ಪಡಿ ಕಲ್ಲು ಎಳಿತಿದ್ದೀರಾ? ನಾವೇನ್ ಚಪ್ಪಲಿ ಕಲ್ಲು ಎಳಿತಾ ಇಲ್ಲ. ನಾವ್ ಎಳಿಯಕ್ ಮುಂಚೆ ನೀವೇ ಕೆಳಗೋಗ್ ಮನಿಕೊಂಡ್ರೆ ನಾವೇನ್ ಮಾಡಕ್ಕದ್ದು? ಮಧು ಪ್ಲೀಸ್, ಇದನ್ನೆಲ್ಲ ನಂಬೇಡ. ನನ್ನ ಹತ್ರ ಮಾತಾಡ್ಬೇಡಿ ಜಾನಿ. ನೀವು ಆ ಬೆಟ್ಟದ ಸುಂದ್ರಿ ತರ ಒಂದ್ ಬೆಟ್ಟದ ಹೂ ತಗೊಂಬಂದ್ ಮನೇಲಿ ಇಟ್ಕೊಳ್ಳಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಇದೇನಪ್ಪ, ಮಧುರವ್ರು ಅಟ್ಟಿ ಬುಟ್ಟು ಹೋಯ್ತೀನಿ ಅಂತಾರೆ. ಅವ್ರು ಅಟ್ಟಿ ಬುಟ್ಟು ಅಂತಾರೆ, ನಾ ಏನ್ ಮಾಡ್ಲಿ? ಮಧುರವ್ರೆ, ನೀವು ಯಾವುದೇ ಕಾರಣಕ್ಕೂ ಅಟ್ಟಿ ಬುಟ್ಟು ಹೋಗ್ಬಾರ್ದು. ಅವ್ರ ಜೊತೆಗೆ ಇರಕ್ಕೆ ಇಷ್ಟ ಏನಿಲ್ಲ ಅಂದ್ರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮ ಮಟ್ಟಿಗೆ ಬಂದಿದ್ದು ಬಿಡಿ, ನಾವಿಬ್ರು ನಿಮ್ಮನ್ನ ಚಂದ ನೋಡ್ಕೋತೀವಿ. ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ. ನನ್ನ ಜೊತೆ ನಮ್ಮ ಮಟ್ಟಿಗೆ ಬನ್ನಿ, ಹೋಗೋ ಬನ್ನಿ. ಮಧು, ನೆಪ್ನವ್ರೆ, ನಿಮ್ಮ ಮಟ್ಟಿನೇ ಬೆಟ್ಟ ಅನ್ಕಳಿ. ಎಷ್ಟು ಸತಿ ಬೇಕಾದ್ರೂ ಹತ್ಕೊಳ್ಳಿ, ಎಷ್ಟು ಸತಿ ಬೇಕಾದ್ರೂ ಇಳ್ಕೊಳ್ಳಿ. ಅದ್ರ ಜಾರ್ದಾರ ಥರ ನೋಡ್ಕೊಳ್ಳಿ. ಇವತ್ತು ಹೇಗಾದ್ರೂ ಮಾಡಿ ಪುಟ್ಟಮಲ್ಲಿ ಅವ್ರ ಕೈ ತೂತು ತಿನ್ಲೇಬೇಕು. ಯಾವುದೇ ಕಾರಣಕ್ಕೂ ಆ ಪಟಾಪಟಿ ಚಡ್ಡಿ ಬರೀನ್ ಮಾರೋರು ಅಡ್ಡ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ನೋ ಟಿಯರ್ಸ್. ಕಣ್ಣೀರು ಅಂದ್ರೆ ನನಗಾಗಲ್ಲ, ಅದ್ರಲ್ಲೂ ನೀವು ಅಳೋದನ್ನ ನನ್ನ ಕೈಲಿ ನೋಡಕ್ಕೆ ಆಗಲ್ಲ. ಪ್ಲೀಸ್ ಅಳ್ಬೇಡಿ ಪುಟ್ಟಮಲ್ಲಿ ಅವರೇ. ಚಂದನವ್ರೆ, ಈಗ ನಿಮ್ ಕೈಗಳು ಹೆಂಗಿದಾವ? ಹಾಗೆ ಇದೆ ಪುಟ್ಟಮಲ್ಲಿ ಅವರೇ, ಏನೂ ಬದಲಾವಣೆ ಆಗಿಲ್ಲ. ನೀವ್ ಯಾರು ಯೋಚನೆ ಮಾಡ್ಬೇಡಿ, ನಿಮ್ಗೋಸ್ಕರ ಅರ್ಕೆ ಮಾಡ್ಕೊಂಡಿವ್ನಿ. ಆ ದೇವ್ರು ನಿಮ್ ಕೈ ಸರಿ ಹೋಗಂಗ್ ಮಾಡ್ತಾರೆ. ಕೈ ಸರಿ ಹೋಗ್ಬೇಕು ಅಂದ್ರೆ ನೀವು ಕೈ ತುತ್ತು ತಿನ್ನಿಸ್ಬೇಕು. ಇದನ್ನ ಅವತ್ತೇ ಹೇಳಿದ್ರೆ ಅವತ್ತೇ ತಿನ್ನಿಸ್ಬಿಡ್ತಿದ್ನಲ್ಲ. ಪುಟ್ಟಮಲ್ಲಿ ಅವರೇ, ಈಗಲೂ ಕಾಲ ಮಿಂಚಿಲ್ಲ, ತುಂಬಾ ಹಸುವಾಗ್ತಿದೆ. ಏನಾದ್ರೂ ತಿನ್ನೋ ಕೊಡ್ತೀರಾ? ಇರಿ, ತಗೋಬತ್ತೀನಿ. ಸಾರಿ ಚಂದನವ್ರೆ, ಕುತ್ಕೊಳ್ಳಿ. ಪುಟ್ಟಮಲ್ಲಿ ಅವರೇ, ಬೇಗ ಬೇಗ ತಿನ್ಸಿ, ಹಸುವಾಗ್ತಿದೆ. ಕಲ್ಸಗಂಟೆ ಹೊಸಿ ತಡ್ಕೊಳ್ಳಿ ಚಂದನವ್ರೆ. ಅವ್ರೆ, ಯಾನ್ ಮಾಡ್ತಾ ಇದ್ರಿ? ಬುಡಿ, ನಾನು ಇವ್ರಿಗೆ ತಿನ್ನಿಸ್ಬೇಕು. ಇಲ್ಲ ಪುಟ್ಟಕ್ಕ, ಈ ಗೋರನ ಸೇವೆ ಮಾಡ್ಲಿಕ್ಕೆ ರಂಗ ಇರೋದು. ಇವರ ಸೇವೆ ಮಾಡ್ಲಿಕ್ಕೆ ನಾನಿರ್ಬೇಕಾದ್ರೆ ನೀವೆಂತದಕ್ಕೆ ಇವರ ಸೇವೆ ಮಾಡಬೇಕು? ಕುಡಿಸುವುದರಿಂದ ಹಿಡಿದು ತಿನ್ನಿಸುವವರೆಗೂ ಎಲ್ಲ ಸೇವೆ ನಾನೇ ಮಾಡಬೇಕು. ಅವರೇ ತಿನ್ನಿಸ್ಲಿ ಬಿಡೋ. ನನ್ನಂತ ಕೈಲಾಗ್ದವ್ರಿಗೆ ತಿನ್ನಿಸ್ಬೇಕು ಅಂತ ಅವ್ರಿಗೆ ಆಸೆ ಇದೆಯಂತೆ. ಜಾನಿಬಾಯ್, ಕೈಲಾಗದವ್ರು ಅನ್ನುವ ಮಾತು ನಿಮ್ಮ ಬಾಯಿಂದ ಇನ್ನು ಯಾವತ್ತೂ ಬರಬಾರ್ದು. ಅದ್ಯಾಕಂಗೆ ಹೇಳಿರಿ? ಇವ್ರ ಕೈಲಿ ಏನೂ ಆಗುದಿಲ್ವಲ್ಲ. ಪುಟ್ಟಕ್ಕ, ಇವರ ಕೈಯಲ್ಲಿ ಆಗಲಿಕ್ಕೆ ಅಲ್ಲ, ನಾನು ಇವರಿಗೆ ಕೈಗಳಾಗಿ ಬಂದಿರೋದು. ಅಂದಾಗ ಇವರ ಕೈಯಲ್ಲಿ ಶಕ್ತಿ ಇದೆ ಎಂದಲ್ವ ಅರ್ಥ? ಸರಿಯಾಗಿ ಹೇಳಿದ್ರಿ. ರಾಕಿ ರೈ ಅವರೇ, ನೀವು ಸಾನೆ ಒಳ್ಳೆ ಮೆಂಟಲ್ ಮ್ಯಾನ್. ಐ ಲೈಕ್ ಇಟ್. ನಾನು ಮೆಂಟಲ್ ಮೇನೆ, ಆದ್ರೆ ನೀವು ಹೇಳಲಿಕ್ಕೆ ಹೊರಟಿರೋದು ಜೆಂಟಲ್ ಮ್ಯಾನ್. ಹಿಡಿದ್ರೆ ಜಾಡ. ತಕಳಿ
ತಿನ್ಸಿ ಪುಟ್ಟಮಲ್ಲಿಯವರೇ ಒಂದೇ ಒಂದು ತುತ್ತು ನೀವು ತಿನ್ಸಿ, ಬೇಕಾದ್ರೆ ಅವನ ಆಮೇಲೆ ತಿನ್ನಿಸ್ಲಿ. ನೋ, ಓಪನಿಂಗ್ ಇಂದ ಕ್ಲೈಮ್ಯಾಕ್ಸ್ ವರೆಗೂ ನಾನೇ ತಿನ್ನಿಸ್ಬೇಕು, ಆಗಲೇ ಆ ಪಾಂಡುರಂಗ ನನಗೆ ಮೆಚ್ಚೋದು. ರಾಖಿ, ಎಷ್ಟು ಅಂತ ನಾನು ಸೇವೆ ಮಾಡ್ಕೊಂಡಿರ್ತೀಯೋ, ನೀನು ಹೊರಗಡೆ ಹೋಗಿ ಸುತ್ತಾಡ್ಕೊಂಬ, ನಿನ್ಗೂ ಫ್ರೀಡಮ್ ಇರುತ್ತೆ ಅಂದ್ರೆ ನನ್ನ ಮಾತೇ ಕೇಳಲ್ಲ ಅಂತೀಯಲ್ಲ. ಜಾನಿ ಬಾಯ್, ನನಗೆ ಹಿಂದೆ ಮುಂದೆ ಯಾರಿದ್ದಾರೆ? ನನಗೆ ಅಣ್ಣ, ಅಕ್ಕ, ಅತ್ತಿಗೆ ಎಂತ ಇದ್ರು ಅದು ನೀವು ಮತ್ತು ಗೌಡ್ರು ಮಾತ್ರ. ನಿಮ್ಮಲ್ಲಿ ಯಾರಿಗೆ ಎಂತಾದ್ರೂ ನಾನು ಸಹಿಸ್ಕೊಡೋದಿಲ್ಲ. ಸದಾ ಹನುಮಂತನ ನಮ್ಮನೆ ನಿಮ್ಮ ಸೇವ್ ಮಾಡ್ಕೊಂಡಿರೋದೇ ನನ್ನ ಆಸೆ. ಕುಡಿಲಿ ಕುಡಿ. ರಾಕಿರೇ ಅವರೇ, ನೀವು ನೋಡಕ್ ಹುಚ್ಚಿನ ತರ ಇದ್ರು ಸ್ವಚ್ಛ ಮನಸ್ಸಿದೆ. ನಿಮಗೆ ಸ್ವಚ್ಛ ಮನಸ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ಲಿ. ಐ ಲೈಕ್ ಇಟ್. ಮಧುರ ಬಾಬಿ, ಹುಡುಗಿ ಸಿಗ್ತಾಳೆ ಇಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ಜನನನ್ನ ಸೇವೆ ಮಾಡುವ ಭಾಗ್ಯ ಸಿಗ್ತಲ್ಲ, ಅದೇ ನನಗೆ ಖುಷಿ ಆಗ್ತಾ ಉಂಟು. ಮಧುರ ಅವ್ರೆ, ನಾನು ನಿಮ್ಗೆ ಇವತ್ತೊಂದು ಸರ್ಪ್ರೈಸ್ ಕೊಡ್ತೀನಿ ಅನ್ನಿ. ಸರ್ಪ್ರೈಸಾ? ಏನದು ಗೌಡ್ರೆ? ಅದೇ ಅಣ್ಣಪ್ಪನವ್ರ ಕೈಲಿ ಶಕ್ತಿ ಹೊಂಟೋಗೋದಲ್ಲ, ಅದಕ್ಕೆ ಒಂದು ಥೆರಪಿ ಕಲ್ತ್ಕೊಂಡ್ಬಂದಿನಿ. ಆ ಥೆರಪಿನ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಹೋಗಿರೋ ಶಕ್ತಿ ವಾಪಸ್ ಬಂದ್ಬಿಡ್ತದ ಅನ್ನಿ. ಐ ಲೈಕ್ ಇಟ್. ಜಾನಿ ಬಾಯಿಗೆ ಕೈ ಬರ್ತದಂದ್ರೆ ಅದು ನನಗೆ ದೊಡ್ಡ ಸಾಕು ಸಿಕ್ಕಿದೆ. ಗೌಡ್ರೆ, ಅದೇನ್ ಥೆರಪಿ ಕಲ್ತ್ಕೊಂಡ್ ಬಂದಿದ್ದೀರೋ ಆದಷ್ಟು ಬೇಗ ಜಾನಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಇದ್ರಿಂದ ಅವ್ರ ಕೈ ಸರಿ ಹೋಗುತ್ತೆ ಅಂದ್ರೆ ಇದಕ್ಕಿಂತ ಖುಷಿ ಬೇಕಾ? ಗೌಡ್ರೆ, ಸುಮ್ಮನೆ ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ತೀರಾ? ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಈ ಥೆರಪಿಗಳನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಬೇಡ. ಅಣ್ಣಪ್ಪವ್ರೆ, ಗಾಯ ಆಗಿರೋ ತಾನೆ ಮೂಲ ಮಚ್ಕೋಬೇಕು. ಅದಕ್ಕೆ ನಿಮ್ಮ ಕೈಲಿ ಹೋಗಿರೋ ಶಕ್ತಿನ ವಾಪಸ್ ಬರ್ಸ್ಬೇಕು ಅಂತ ಈ ಥೆರಪಿನ ಕಲ್ತ್ಕೊಂಡ್ಬಂದಿನಿ. ಗೌಡ್ರೆ, ಮಾತ್ ಸಾಕು, ಆದಷ್ಟು ಬೇಗ ಆ ಥೆರಪಿನ ಜಾನಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ. ಮಧುರ ಅವ್ರೆ, ಈ ಥೆರಪಿಯ ಮಂತ್ರದಂಡನೇ ಇದು ಅನ್ನಿ. ಇದ್ರಲ್ಲಿ ಹೊಡೆದ್ರೆ ಅಣ್ಣಪ್ಪನವ್ರ ಕೈಲಿ ಹೋಗಿರೋ ಶಕ್ತಿ ಎಲ್ಲ ವಾಪಸ್ ಬಂದ್ಬಿಡ್ತದ ಅನ್ನಿ. ಗೌಡ್ರೆ, ಇದ್ರಿಂದ ಜಾನಿ ಕೈಗೆ ಶಕ್ತಿ ಬರುತ್ತಂದ್ರೆ ನನ್ನ ಕೈ ನಂಬಕ್ ಆಗ್ತಿಲ್ಲ, ಆದ್ರೂ ಒಂದ್ಸಲ ಟ್ರೈ ಮಾಡಿ. ಅಡ್ಕಲ್ತಿಬೇಡ್ರು, ಶೆತ್ತಾಗೋಗು. ಜಾನಿ, ಅವ್ರು ಇಷ್ಟು ಜೋರಾಗಿ ಹೊಡಿತಿದ್ರು ನಿಮಗೇನು ಅನ್ನಿಸ್ತಿಲ್ವಾ? ಇಲ್ಲ ಡಾರ್ಲಿಂಗ್, ಅವ್ರು ಇನ್ನೂ ಜೋರಾಗಿ ಹೊಡೆದ್ರು ನನಗೆ ಏನೂ ಆಗಲ್ಲ. ಐ ಲೈಕ್ ಇಟ್. ಮಧುರ ಅವ್ರ, ಅಣ್ಣಪ್ಪನವ್ರ ಕಣ್ಣಿಂದ ನೀರು ಬರ್ತದೆ ಅಂದ್ರೆ ಅವ್ರ ಕೈಗೆ ನೋವಾಯ್ತದೆ ಅಂದಂಗೆ ಆಯ್ತು. ಗೌಡ್ರೆ, ಇದು ನೋವಾಗಿದ್ರಿಂದ ಬಂದ ಕಣ್ಣೀರಲ್ಲ ಗೌಡ್ರೆ. ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಈ ರೀತಿ ಅಮಾನುಷ ಕೃತ್ಯ ನಡೆಸ್ತಿದ್ರಲ್ಲ, ಅದಕ್ಕೆ ದೇವ್ರ ಹತ್ರ ಕೇಳ್ಕೊತಿದ್ದೀನಿ, ನನಗ್ ಕೆಟ್ಟದ್ ಮಾಡಿದ್ರು ಪರವಾಗಿಲ್ಲ, ನಿಮ್ಗೆ ಒಳ್ಳೇದು ಮಾಡು ಅಂತ. ಅಯ್ಯೋ ಗೌಡ್ರೆ, ಬೇಡ ಬಿಟ್ಬಿಡಿ ಗೌಡ್ರೆ. ಗೌಡ್ರೆ, ಬೇಡ ಬಿಟ್ಬಿಡಿ ಅಂದೆ. ಗೌಡ್ರೆ, 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 ಬೇಡ ಬಿಟ್ಬಿಡಿ ಗೌಡ್ರೆ. ಗೌಡ್ರೆ, ಮಧುರ ಅವ್ರೆ, ನಿಮ್ಗೆ ಒಳ್ಳೇದು ಮಾಡಕ್ ಬಂದ್ರೆ ನನಗೆ ಕಪಾಳಕ್ಕೆ ಕೊಡ್ದು ಬಿಟ್ರಿ, ತೊಂದರೆ ಇಲ್ಲ. ರಾಖಿ, ಕಣ್ಣು ಮುಚ್ಕೋ, ಇನ್ನೆರಡೂ ಕಿವಿಗಳನ್ನ ಮುಚ್ಕೋ. ಜಾನಿ ಬಾಯ್, ಅವ್ರು ನಿಮ್ಗೆ ಅಷ್ಟು ಹೊಡೆದ್ರು ನಿಮಗೆ ಸ್ವಲ್ಪ ಕೂಡ ನೋವಾಗ್ಲಿಲ್ವಾ? ಐ ಲೈಕ್ ಇಟ್. ಬಾಬು ಆಟ ಆಡ್ಬಿಟ್ಟು ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟವನಲ್ಲ. ಬಾಬಣ್ಣ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಮಧುರ ಅವ್ರು ಕಪಾಳ ಕೊಡ್ದು ಬಿಟ್ರು ಕಮ್ಮೆ. ಮಧುರ ಅವ್ರು ನಿಮ್ ಕಪಾಳಕ್ಕೆ ಯಾಕೆ ಹೊಡೆದ್ರು? ಅಣ್ಣಪ್ಪನವ್ರ ಬಣ್ಣನ ಬಯಲು ಮಾಡೋವಂತ ವಾದಕ್ಕೆ ಒಡೆದು ಹಾಕ್ಬಿಟ್ರು. ಅಣ್ಣಪ್ಪನವರು ನಮ್ಮೆಲ್ಲರ ತಾವ ಅವ್ರ ಕೈಲಿ ಶಕ್ತಿ ಇಲ್ಲ ಅಂತ ನಾಟಕ ಆಡ್ತಾರೆ, ಆದ್ರೆ ದಿಟ್ಟವಾಗ್ಲೂ ಅವ್ರ ಕೈಲಿ ಶಕ್ತಿ ಅದ ಕಮ್ಮೆ. 15ನೇ ನಂಬರ್ ಬೆಡ್ಡಲ್ಲಿ ಹಾರ್ಮೋನ್ ಕಡಿಮೆ ಆಗಿರೋ ಹೆಂಗ್ಸಿದ್ಲು, ಅವಳಿಗೆ ಕೊಡ್ಬೇಕಾಗಿರೋ ಇಂಜೆಕ್ಷನ್ನ ಮಿಸ್ ಆಗಿ ನನಗೆ ಕೊಟ್ಬಿಟ್ರ. ನೋ, ನಿಮ್ಮಲ್ಲಿ ಏನೋ ಬದಲಾವಣೆ ಆಗಿದೆ. ಏನೋ ಬದಲಾವಣೆ ಅಲ್ಲ, ಎಲ್ಲಾನು ಬದಲಾವಣೆ ಆಗೋಗಿದೆ. ಸುಮ್ಮನಿರವ, ಅವನು ಇವನು ಅನ್ಬೇಡ, ನನಗೆ ಅವಳು ಇವಳು ಅಂತ ಕರಿ. ಯಾಕಂದ್ರೆ ನಾನು ನಿನಗೆ ಹೊಸ್ದಾಗಿ ಬಿಟ್ರು ಹೆಣ್ಣು ಕೂಸಲ್ವಾ.